ಇಂದು ಮಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಜಿ ಕಾಂಗ್ರೆಸ್ಸಿಗ ಹರಿಕೃಷ್ಣ ಬಂಟ್ವಾಳ್ ರಮಾನಾಥ್ ರೈ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜನಾರ್ದನ್ ಪೂಜಾರಿ ಅವರನ್ನ ಅವಾಚ್ಯ ಶಬ್ದಗಳಿಂದ ರಮಾನಾಥ್ ರೈ ನಿಂದಿಸಿದ್ದಾರೆಂದು ರೈ ಅವರು ಸಂಬೋಧಿಸಿದ ಶಬ್ದಗಳನ್ನು ಕಣ್ಣೀರು ಸುರಿಸುತ್ತಾ ಉಲ್ಲೇಖಿಸಿದರು. ಮದುವೆ ಸಮಾರಂಭವೊಂದರಲ್ಲಿ ಯುವ ಕಾಂಗ್ರೆಸ್ ಮುಖಂಡ ಅರುಣ್ ಕುವೆಲ್ಲೋ ಹಾಗೂ ತೇಜಸ್ವಿ ರಾಜ್ ಅವರೊಂದಿಗೆ ಎದುರುಗೊಂಡ ರೈಗಳು ಅವರ ಮುಖ ನೋಡುತ್ತಲೇ ಎಂಚೊಲ್ಲೆಯ ನಿಕ್ಲೆನ ಕಳ್ಳಿಗೆ ಓಲುಲ್ಲೆಯ ನಿಕ್ಲೆನ ಪೂಜಾರಿ ಏಕವಚನದಲ್ಲಿ ಅವಾಚ್ಯ ಶಬ್ದಗಳಿಂದ ಸಂಬೋಧಿಸಿ ಆರೋಪಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಹರಿಕೃಷ್ಣ ಬಂಟ್ವಾಳ್, ರಮಾನಾಥ್ ರೈ ಅವರು ಮೊದಲು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ಜನಾರ್ದನ್ ಪೂಜಾರಿ ಅವರು ಕಾರಣ. ಅವರಿಗೆ ಸ್ಪರ್ಧಿಸಲು ಟಿಕೆಟ್ ಕೊಟ್ಟವರು ಜನಾರ್ದನ್ ಪೂಜಾರಿ ಅವರು. ಈ ಮೂಲಕವಾಗಿ ರೈ ಮಂತ್ರಿಯಾಗಿರುವುದರ ಹಿಂದೆ ಪೂಜಾರಿ ಅವರ ಕೊಡುಗೆ ಇದೆ ಎಂದು ರಮಾನಾಥ್ ರೈ ಅವರು ನೆನಪಿಟ್ಟುಕೊಳ್ಳಬೇಕೆಂದು ಹರಿಕೃಷ್ಣ ಬಂಟ್ವಾಳ್ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ರು. ಉಸ್ತುವಾರಿ ಸಚಿವರು ಅವರ ಬೆಂಬಲಿಗರೊಂದಿಗೆ ಆ ಮದುವೆಗೆ ಬಂದಿದ್ದರು. ದಂಪತಿಗಳಿಗೆ ವಿಶ್ ಮಾಡಿ ಕೆಳಗೆ ಬರುವಾಗ ನಮ್ಮ ಜಿಲ್ಲಾ ಯುವ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರು ಆಗಿರತಕ್ಕಂತಹ ಅರುಣ್ ಕೊಯ್ಯಲ್ಲೋ ಮತ್ತು ರಾಜ್ಯ ಯುವ ಕಾಂಗ್ರೆಸ್ಸಿನ ಕಾರ್ಯದರ್ಶಿಯಾಗಿದ್ದ ತೇಜಸ್ವಿ ರಾಜ್ ಇವರು ಕೂಡ ವಿಶ್ ಮಾಡಿಕೆ ಬರ್ತಾ ಇದ್ದಾರೆ. ನನಗೆ ನಂಬರ್ ಕೊಡ್ತೇನೆ, ನೀವು ಮಾತಾಡ್ಬೋದು ಅವರ ಹತ್ರ. ಬಂದ ತಕ್ಷಣ ಇವರನ್ನು ನೋಡಿದ ತಕ್ಷಣ ರಮಾನಾಥ್ ರೈ ಆಕ್ರೋಶಗೊಂಡು ಅವರು ಫಸ್ಟಿಗೆ ಹೇಳಿದ್ದೇನಂತ ಹೇಳಿದ್ರೆ, ಅವರು ಹೇಳಿದ ಶಬ್ದಗಳನ್ನು ನಿಮ್ಮ ಮುಂದೆ ಹೇಳ್ತೇನೆ. ತುಳುವಿನಲ್ಲಿ ಹೇಳಿದರು, ಓಲುಲ್ಲೆಯ ನಿನ್ನ ಕೆ ಕಳ್ಳಿಗೆ, ಕುಡ್ಚಿಲೆ ಕಳ್ಳಿಗೆ, ತಾರ್ನಾ ಶೆಟ್ಟಿ ಓಲುಲ್ಲೆ ಅಂತ ಫಸ್ಟ್ ಶಬ್ದ. ಇವರು ಮಾತಾಡಲಿಲ್ಲ. ಎರಡನೇ ಶಬ್ದ ಜನಾರ್ದನ್ ಪೂಜಾರಿ ಓಲುಲ್ಲೆ. ಕನ್ನಡದಲ್ಲಿ ನೀವೇ ತರ್ಜುಮೆ ಮಾಡಿ. ನನಗೆ ಇದು ಹೇಳಲಿಕ್ಕೆ ಆಕ್ಚುಲಿ ನನ್ನ ಗಂಟಲು ಕಟ್ತಾ ಇದೆ. ಪೂಜಾರಿ ಅಂತವರಿಗೆ ಈ ಮಾತು ಹೇಳ್ಬಾರ್ದಿತ್ತು. ನಾಯಿ ಸುಳಾಮಗೆ ಜನಾರ್ದನ್ ಪೂಜಾರಿ ಜೀವೋಡು ಉಲ್ಲೇನಾ ಸೈದೇನಾ ಆಯೆ ಬೆಂಗಳೂರಿಗೆ ಪೋಯಂಡ ಪಾಡಿಯರೆ ಕುರುಬೇರಿ ಕಾತೊಂದು ಉಲ್ಲೇದು. ಇದು ರಮಾನಾಥ್ ರೈಗಳ ಬಾಯಲ್ಲಿ ಬಂದಂಥ ಒಂದು ಶಬ್ದ. ಸುಮಾರು 34 ವರ್ಷಗಳಿಂದ ನಾನು ಜನಾರ್ದನ್ ಪೂಜಾರಿ ಜೊತೆಯಲ್ಲಿದ್ದೇನೆ. ನನಗೆ ಪೂಜಾರಿ ಅವರು ಏನು ಮಾಡಿಲ್ಲ.